ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಯೂಟ್ಯೂಬ್ ಚಾನಲ್ ಬ್ಯಾನರನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗುವ. ಸೊ ಯೂಟ್ಯೂಬ್ನವರೇ ಕೊಟ್ಟಂಥ ಒಂದು ಫೀಚರ್ ಇದೆ. ಇದರಿಂದ ಏನಾಗುತ್ತೆ ಹೇಳಿದರೆ, ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ದು ಹೋಮ್ ಸ್ಕ್ರೀನಲ್ಲಿ ನೀವು ಬ್ಯಾನರನ್ನು ಹಾಕ್ಕೊಳ್ಬಹುದು. ಸೊ ಈ ಬ್ಯಾನರ್ ನೋಡಿದ ಕೂಡಲೇ ನಿಮ್ಮ ಚಾನಲ್ಗೆ ಬರುವಂಥ ವ್ಯೂವರ್ಸಿಗೆ ಒಂದು ಐಡಿಯಾ ಬರ್ತದೆ, ನಿಮ್ಮ ಯೂಟ್ಯೂಬ್ ಚಾನಲ್ ನೀವು ಯಾವ ರೀತಿಯ ಕಂಟೆಂಟನ್ನು ಪೋಸ್ಟ್ ಮಾಡ್ತೀರಿ ಅಂತ ಹೇಳಿ. ಆದಷ್ಟು ತುಂಬ ಸ್ಪೆಸಿಫಿಕ್ ಆಗಿದ್ದರೆ ಒಳ್ಳೆಯದು. ಯಾಕಂದರೆ ಪರ್ಟಿಕ್ಯುಲರ್ ಆಗಿ ಒಂದೇ ಕಾನ್ಸೆಪ್ಟ್ ಮೇಲೆ ಒಂದು ಚಾನಲಲ್ಲಿ ನೀವು ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದರೆ, ಸೊ ಆ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ ಆ ಒಂದು ಸ್ಟ್ರೀಮಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೇ ಬಂದು ಅದನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ. ಆ ಪಾಸಿಬಿಲಿಟಿ ಜಾಸ್ತಿ ಇರ್ತದೆ. ಸೊ ಏನಾಗುತ್ತೆ ಹೇಳಿದರೆ, ಕೆಲವರು ಮಿಕ್ಸ್ ಮಾಡ್ತಾರೆ ಕಂಟೆಂಟನ್ನು. ನೀವು ಸಪೋಸ್ ಒಂದು ಎಕ್ಸಾಂಪಲ್ಗೆ ಹೇಳೋದಾದರೆ, ನಾನು ಟೆಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೇನೆ ಅಂತ ಅಂದ್ಕೊಳ್ಳಿ. ಸಪೋಸ್ ನಾನು ಒಂದು ವೇಳೆ ಕಾಮಿಡಿ ವಿಡಿಯೋವನ್ನು ಕೂಡ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ಟೆಕ್ ರಿಲೇಟೆಡ್ ವಿಡಿಯೋ ನೋಡುವವರಿಗೆ ಕಾಮಿಡಿ ವಿಡಿಯೋ ನೋಡುವಂಥ ಚಾನ್ಸಸ್ ಇದೆ, ಅವ್ರು ನೋಡ್ಬೋದು. ಬಟ್ ಕಾಮಿಡಿ ವಿಡಿಯೋ ನೋಡುವವರು ಟೆಕ್ ರಿಲೇಟೆಡ್ ವಿಡಿಯೋವನ್ನು ನೋಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಟೆಕ್ ರಿಲೇಟೆಡ್ ವಿಡಿಯೋವನ್ನು ನೋಡುವವರು ಹೆಚ್ಚಾಗಿ ಯೂಟ್ಯೂಬನ್ನು ಕ್ರಿಯೇಟ್ ಮಾಡಿದವರು, ಚಾನಲ್ ಇದ್ದವರು, ಮತ್ತು ಇನ್ನು ಮುಂದೆ ಚಾನಲ್ ಮಾಡಬೇಕು ಅಂತ ಹೇಳಿ ಆಸೆಯಲ್ಲಿ ಇರುವವರು ಮಾತ್ರ ನೋಡ್ತಾರೆ. ಅದೇ ಕಾಮಿಡಿ ರಿಲೇಟೆಡ್ ವಿಡಿಯೋವನ್ನು ಈ ಪರ್ಟಿಕ್ಯುಲರ್ ಆಗಿ ಈ ಏಜ್ ಗ್ರೂಪೇ ನೋಡ್ತಾರೆ ಅಂತ ಹೇಳಿ ಇಲ್ಲ, ಎಲ್ಲರೂ ಕೂಡ ನೋಡ್ತಾರೆ ಅದನ್ನು. ಸೊ ಹಾಗಾಗಿ ಕಾಮಿಡಿ ರಿಲೇಟೆಡ್ ವಿಡಿಯೋ ಮಾಡೋವರಿಗೆ ತುಂಬ ಒಳ್ಳೆಯ ಅಪರ್ಚುನಿಟಿ ಇರ್ತದೆ, ಮತ್ತು ಅದಕ್ಕೆ ಬರುವಂಥ ವ್ಯೂಸ್ ಕೂಡ ಲ್ಯಾಕ್ಸಲ್ಲಿ ಇರ್ತದೆ, ಕಮ್ಮಿ ಏನು ಇರುವುದಿಲ್ಲ. ಯಾಕಂದರೆ ತುಂಬ ಜನ ಅದನ್ನು ನೋಡ್ತಾರೆ, ಇಷ್ಟಪಡ್ತಾರೆ. ಸೊ ಹಾಗಾಗಿ ನೀವು ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸಣ್ಣ ಪುಟ್ಟ ಮಿಕ್ಸ್ ಆದರೂ ವಿಡಿಯೋ ಸಮಸ್ಯೆ ಇಲ್ಲ, ಬಟ್ ತುಂಬ ದೊಡ್ಡ ಡಿಫರೆನ್ಸ್ ಬರೋದು ಬೇಡ ಅಂತ ಹೇಳಿ ಕಂಟೆಂಟ್ ರಿಲೇಟೆಡ್ ಆಗಿ ನಾನು ನಿಮಗೆ ಸಜೆಷನ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸೊ ನೆಕ್ಸ್ಟ್ ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾನರ್ ಬಗ್ಗೆ ತಿಳ್ಕೊಳ್ಳುವ. ಸೊ ಫಸ್ಟ್ ನೀವು ಯೂಟ್ಯೂಬನ್ನು ಓಪನ್ ಮಾಡಿದ ಕೂಡಲೇ ಬ್ಯಾನರ್ ಹೇಗೆ ಕಾಣ್ತದೆ ಅಂತ ಹೇಳಿ ತೋರಿಸ್ತೇನೆ. ಸೊ ಫಸ್ಟ್ ನೀವು ಯೂಟ್ಯೂಬನ್ನು ಓಪನ್ ಮಾಡಿದ ಮೇಲೆ ಬ್ಯಾನರ್ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ತೋರಿಸ್ತೇನೆ. ಸೊ ಇಲ್ಲಿ ಯೂಟ್ಯೂಬ್ ನಂದು ಐಕನ್ ಕಾಣ್ತಿದೆ ಅಲ್ಲ, ಈ ಯೂಟ್ಯೂಬ್ ಐಕನನ್ನು ಕ್ಲಿಕ್ ಮಾಡಿದ ಕೂಡಲೇ, ಒಂದು ಸೆಕೆಂಡ್, ಯೂಟ್ಯೂಬನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಯೂಟ್ಯೂಬ್ ಓಪನ್ ಆಗುತ್ತೆ. ಸೊ ನಾನು ನನ್ನ ಚಾನಲ್ಗೆ ಹೋಗಿಬಿಟ್ಟು ನಿಮಗೆ ಫಸ್ಟ್ ಯೂಟ್ಯೂಬಿದ್ದು ಬ್ಯಾನರನ್ನು ತೋರಿಸ್ತೇನೆ. ಸೊ ಇಲ್ಲಿ ಸರ್ಚ್ ಅಂತ ಕೊಡಿ. ಇಲ್ಲಿ ಸರ್ಚ್ ಅಂತ ಇರುವಲ್ಲಿ ನೀವು ಚಾನಲಿದ್ದು ಹೆಸರು ಅಥವಾ ಅದರ ಹ್ಯಾಂಡಲನ್ನು ಕ್ಲಿಕ್ ಮಾಡಿದರೆ ನಿಮಗೆ ಆ ಚಾನಲ್ ಓಪನ್ ಆಗುತ್ತೆ. ತುಂಬ ಚಾನಲ್ ಇರುವ ಕಾರಣ ಆದಷ್ಟು ಹ್ಯಾಂಡಲನ್ನು ಬರೆದು ಕ್ಲಿಕ್ ಮಾಡಿ ಸರ್ಚ್ ಕೊಟ್ಟರೆ ಒಳ್ಳೆಯದು. ಈಗ ನನ್ನ ಚಾನಲಿದ್ದು ಹ್ಯಾಂಡಲ್ ಇರುವಂಥದ್ದು ವಿಚೇತ್ ಕುಮಾರ್ ಅಂತೇಳಿ, ನಾನು ಡೈರೆಕ್ಟ್ ಅದನ್ನೇ ಸರ್ಚ್ ಮಾಡ್ತೇನೆ. ಈಗ ತುಂಬ ದೊಡ್ಡ ಚಾನಲ್ ಆಗಿದ್ದರೆ, ಅದರಲ್ಲಿ ವ್ಯೂಸ್ ಕೂಡ ಲ್ಯಾಕ್ಸಲ್ಲಿ ಬರ್ತಾ ಇದ್ದರೆ, ಆಗ ನಿಮ್ಮ ಚಾನಲನ್ನು ಜಸ್ಟ್ ಇಲ್ಲಿ ಸರ್ಚ್ ಮಾಡಿದರೆ ಹೆಸರು ಬರೆದ್ರೆ ಸಿಗ್ತದೆ ನಿಮಗೆ ಆ ಚಾನಲ್. ಬಟ್ ನಮ್ಮಲ್ಲಿ ವ್ಯೂವರ್ಸ್ ಕೂಡ ಕಮ್ಮಿ ಇದ್ದು ಸಬ್ಸ್ಕ್ರೈಬರ್ ಕೌಂಟು ಕಮ್ಮಿ ಇದ್ದಾಗ ಆ ಚಾನಲ್ ಇಲ್ಲಿ ವಿಸಿಬಲ್ ಆಗೋದಿಲ್ಲ ಹೆಚ್ಚಾಗಿ. ಯಾಕಂದರೆ ನೀವು ಸರ್ಚ್ ಅಂತ ಕೊಟ್ಟ ಕೂಡಲೇ, ಚಾನಲ್ ಹೆಸರು ಹಾಕಿ ಸರ್ಚ್ ಕೊಟ್ಟ ಕೂಡಲೇ ತುಂಬ ಬೇರೆ ಬೇರೆ ಚಾನಲ್ ನಿಮಗೆ ಆ್ಯಕ್ಚುಲಿ ಸಜೆಷನಲ್ಲಿ ಬರ್ತದೆ. ಪರ್ಟಿಕ್ಯುಲರ್ ನೀವೇನು ಹುಡುಕ್ತಿದ್ರೆ ಆ ಚಾನಲ್ ಸಿಗೋದಿಲ್ಲ. ಹಾಗಾಗಿ ಹ್ಯಾಂಡಲನ್ನು ಹಾಕಿ ಸರ್ಚ್ ಮಾಡಿದರೆ ಪರ್ಟಿಕ್ಯುಲರ್ ಆಗಿ ಯಾವ ಚಾನಲ್ ಇದೆ ನೋಡಿ ಅದೇ ಚಾನಲ್ ಓಪನ್ ಆಗುತ್ತೆ. ಸೊ ನಾನಿಲ್ಲಿ ವಿಚೇತ್ ಕುಮಾರ್ ಅಂತ ಟೈಪ್ ಮಾಡಿ, ಫಸ್ಟಿಗೆ ಎಟ್ ಅಂತ ಟೈಪ್ ಮಾಡಬೇಕು. ಹ್ಯಾಂಡಲ್ ಈ ರೀತಿ ಇರುತ್ತೆ, ಎಟ್ ಅಂತ ಮಾಡಿ ಮತ್ತೆ ಏನು ಹ್ಯಾಂಡಲ್ ಇದೆ ಆ ಚಾನಲ್ ಇದೆ ಅದನ್ನು ಬರೆದ್ರೆ ಆಯಿತು. ಸೊ ನೆಕ್ಸ್ಟ್ ಸರ್ಚ್ ಅಂತ ಕೊಟ್ಟರೆ ಆಯಿತು. ಸೊ ಇಲ್ಲಿ ಸರ್ಚನ್ನು ಕ್ಲಿಕ್ ಮಾಡ್ತೇನೆ. ಸೊ ನನ್ನ ಚಾನಲ್ ಫಸ್ಟಲ್ಲಿ ವಿಸಿಬಲ್ ಆಗ್ತಾ ಉಂಟು. ಒಟ್ಟು 19 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ನನ್ನ ಚಾನಲ್ ಓಪನ್ ಆಯಿತು. ಸೊ ನೀವಿಲ್ಲಿ ಕಾಣ್ಬೋದು, ಮೇಲ್ಗಡೆ ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ಕಂಪ್ಲೀಟ್ ಯೂಟ್ಯೂಬ್ ಇದ್ದು ಬ್ಯಾನರ್. ಸೊ ನನ್ನ ಬ್ಯಾನರಲ್ಲಿ ನಾನು ನನ್ನ ಚಾನಲ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇನೆ, ಮತ್ತು ಚಾನಲಲ್ಲಿ ಯಾವ್ಯಾವ ರೀತಿಯ ಮಾಹಿತಿಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ ಅದರಲ್ಲಿ ಹಾಕಿದ್ದೇನೆ. ಸೊ ಇದೇ ಒಂದು ರೀತಿಯ ಬ್ಯಾನರನ್ನು ನಾವೀಗ ಕ್ರಿಯೇಟ್ ಮಾಡಬೇಕು. ಆದಷ್ಟು ಸಿಂಪಲ್ ಆಗಿ ಯಾವ ರೀತಿ ಬ್ಯಾನರ್ ಮಾಡ್ಬೋದು ಅಂತ ಹೇಳ್ತೇನೆ, ಮತ್ತು ನಿಮ್ಮ ಕ್ರಿಯೇಟಿವಿಟಿಯನ್ನು ನೀವು ಆ್ಯಡ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಬ್ಯಾನರನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಬೋದು. ನೀವು ಈ ರೀತಿ ಬ್ಯಾನರನ್ನು ಕ್ರಿಯೇಟ್ ಮಾಡಲಿಕ್ಕೆ ನಿಮಗೊಂದು ಅಪ್ಲಿಕೇಶನ್ ಬೇಕಾಗ್ತದೆ. ಅದರ ಹೆಸರು ಪಿಕ್ಸೆಲ್ ಲ್ಯಾಬ್ ಅಂತ ಹೇಳಿ. ಸಪೋಸ್ ಪಿಕ್ಸೆಲ್ ಲ್ಯಾಬ್ ನಿಮ್ಮ ಹತ್ರ ಇರಲಿಲ್ಲ ಹೇಳಿದರೆ ನೋಡಿ, ಈ ರೀತಿ ಕಾಣ್ತದೆ ಅದರ ಐಕನ್. ಪಿಕ್ಸೆಲ್ ಲ್ಯಾಬ್ ಇರುವಂಥದ್ದು ನೋಡಿ, ಹೀಗಿರುತ್ತೆ ಅದರ ಐಕನ್. ಸೊ ಈ ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಇಲ್ಲ ಅಂತ ಹೇಳಿದರೆ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು. ಪ್ಲೇಸ್ಟೋರನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಅಂತ ಇದೆ ನೋಡಿ, ಇಲ್ಲಿ ಪಿಕ್ಚರ್ ಎಡಿಟರ್ ಅಂತ ಹೇಳಿ ಟೈಪ್ ಮಾಡಿದರೂ ನಡೀತದೆ. ಪಿಕ್ಚರ್ ಎಡಿಟರ್ ಅಂತ ಹೇಳಿ ಟೈಪ್ ಮಾಡಿದರೂ ಕೂಡ ಇಲ್ಲಿ ಬಂತು ನೋಡಿ, ಪಿಕ್ಚರ್ ಎಡಿಟರ್ ಅಂತೇಳಿ. ಇದನ್ನು ಕ್ಲಿಕ್ ಮಾಡಿದರೂ ಕೂಡ ಇಲ್ಲಿ ಸಿಗುತ್ತೆ, ಇಲ್ಲಿ ಪಿಕ್ಚರ್ ಎಡಿಟರ್ ಅಂತೇಳಿ ಇದೇ ಅಪ್ಲಿಕೇಶನ್. ಅದರ್ವೈಸ್ ಪಿಕ್ಸೆಲ್ ಲ್ಯಾಬ್ ಅಂತ ಹೇಳಿ ಸರ್ಚ್ ಕೊಟ್ಟರು ಸಿಗುತ್ತೆ, ಯಾಕಂದರೆ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸೇಮ್ ಅಪ್ಲಿಕೇಶನ್ ನಿಮಗೆ ಸಿಗ್ತದೆ. ಸೊ ಅದನ್ನು ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಅದನ್ನು ಓಪನ್ ಮಾಡ್ಕೋಬೇಕು. ಸೊ ಈ ರೀತಿ ಬರುತ್ತೆ ಅದರ ಇಂಟರ್ಫೇಸ್. ಓಕೆ, ಸೊ ಈ ರೀತಿ ಕಾಣುತ್ತೆ. ಫಸ್ಟ್ ಪೇಜ್ ಅದರದ್ದು ಈ ರೀತಿ ಕಾಣುತ್ತೆ ಅಪ್ಲಿಕೇಶನ್ ಇದ್ದು. ಸೊ ಈ ರೀತಿ ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಫಸ್ಟ್ ಇಮೇಜ್ ಇದ್ದು ಸೈಜನ್ನು ನೀವು ಸೆಟ್ ಮಾಡ್ಕೋಬೇಕು. ಸೊ ಇಮೇಜ್ ಸೈಜನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ 3 ಡಾಟ್ ಇದೆ ನೋಡಿ ಕಾರ್ನರಲ್ಲಿ, ಈ 3 ಡಾಟನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಇಮೇಜ್ ಸೈಜ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಸ್ಟಮ್ ಅಂತ ಇರುವಲ್ಲಿ ನೀವು ಯೂಟ್ಯೂಬ್ ಚಾನಲ್ ಬ್ಯಾನರನ್ನು ಸೆಲೆಕ್ಟ್ ಮಾಡ್ಕೋಬೇಕು.
ಇಷ್ಟು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದನ್ನು ಓಕೆ ಅಂತ ಕೊಡಬೇಕು. ನೀವು ಸಪೋಸ್ ಬೇರೆ ಅಪ್ಲಿಕೇಶನನ್ನು ಯೂಸ್ ಮಾಡ್ಕೊಳ್ತಾ ಇದ್ದರೆ, ಇದೇ ರೀತಿ ಒಂದು ಬ್ಯಾನರ್ ಕ್ರಿಯೇಟ್ ಮಾಡಲಿಕ್ಕೆ ಬೇರೆ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದರೆ, ನೀವು ಇದರದ್ದು ವಿಡ್ತ್ ಮತ್ತು ಹೈಟನ್ನು ನೋಡ್ಕೊಳ್ಳಿ. ಈ ಸೇಮ್ ಹೈಟ್ ಮತ್ತು ವಿಡ್ತನ್ನು ಅಡ್ಜಸ್ಟ್ ಮಾಡಿಕೊಂಡು ಬೇರೆ ಅಪ್ಲಿಕೇಶನ್ ಇದ್ರೂ ಕೂಡ ಇದೇ ಥರ ಬ್ಯಾನರನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಪಿಕ್ಸೆಲ್ ಲ್ಯಾಬ್ ಸ್ವಲ್ಪ ಈಸಿ ಆಗುತ್ತೆ, ಇಂಥ ಒಂದು ಬ್ಯಾನರ್ ಕ್ರಿಯೇಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆದಂಥ ಅಪ್ಲಿಕೇಶನ್ ಇದು. ಸೊ ಇದನ್ನು ಓಕೆ ಅಂತ ಕೊಡಿ. ಸೊ ಕೊಟ್ಟ ಕೂಡಲೇ ನಮಗೆ ಬ್ಯಾನರ್ ಸೈಜ್ ಇಲ್ಲಿ ಓಪನ್ ಆಯಿತು. ಫಸ್ಟಿಗೆ ಒಂದು ನ್ಯೂ ಟೆಕ್ಸ್ಟ್ ಅಂತ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಇದನ್ನು ಡಿಲೀಟ್ ಮಾಡಲಿಕ್ಕೆ ಇದು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲೊಂದು ಡಿಲೀಟ್ ಐಕನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡೋದು. ಸೊ ನೆಕ್ಸ್ಟ್ ಓಕೆ ಅಂತ ಕೊಟ್ಟರೆ ಆಯಿತು, ಇದು ಡಿಲೀಟ್ ಆಗುತ್ತೆ. ಓಕೆ ಅಂತ ಕೊಟ್ಟ ಕೂಡಲೇ ಡಿಲೀಟ್ ಆಗಿಬಿಡುತ್ತೆ. ಸೊ ಈ ರೀತಿ ಬಂತು ನಮ್ಮದು ಹೋಮ್ ಸ್ಕ್ರೀನ್, ಈ ರೀತಿ ಬಂತು ಈಗ. ಸೊ ಇಮೇಜ್ ಸೈಜ್ ನಮ್ದೀಗ ಯೂಟ್ಯೂಬ್ ಬ್ಯಾನರ್ಗೆ ಎಷ್ಟು ಬೇಕೋ ಅಷ್ಟೇ ಇದೆ. ಮತ್ತು ನಾನೊಂದು ಹೇಳಿದ್ದೆ ನಿಮಗೊಂದು ಇಮೇಜ್ ಇದು ಅಗತ್ಯ ಬೀಳ್ತದೆ ಅಂತ ಹೇಳಿ. ಆ ಇಮೇಜ್ ಕೂಡ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಲಾಸ್ಟಿಗೆ ಹೇಳ್ತೇನೆ. ಸೊ ಫಸ್ಟ್ ಆ ಒಂದು ಇಮೇಜನ್ನು ನಾನು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಪ್ಲಸ್ ಅಂತ ಐಕನ್ ಕ್ಲಿಕ್ ಮಾಡಿಬಿಟ್ಟು ಫ್ರಮ್ ಗ್ಯಾಲರಿ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ರೈಟ್ ಮಾರ್ಕನ್ನು ಕೊಡ್ತೇನೆ. ಸೊ ಆ ಇಮೇಜ್ ಬಂತು. ಅದನ್ನು ಫುಲ್ ಸ್ಕ್ರೀನ್ ಮಾಡಲಿಕ್ಕೆ ನಾನು ಇಲ್ಲಿ ಜಸ್ಟ್ ಸೆಟ್ಟಿಂಗ್ಸಿಗೆ ಹೋಗಿ ಇಲ್ಲಿ ಥರ್ಡ್ ಆಪ್ಷನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ರಿಲೇಟಿವ್ ಸೈಜ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ವಿಡ್ತನ್ನು 100% ಮಾಡ್ತೇನೆ. ಇಲ್ಲಿ ಎಸ್ ಅಂತ ಕೊಡ್ತೇನೆ. ಸಪೋಸ್ ಈ ಇಮೇಜ್ ಮೂವ್ ಆಗಬಾರ್ದು ಅಂತ ಹೇಳಿದರೆ ಇಲ್ಲೇ ಲೇಯರ್ಸ್ ಅಂತ ಆಪ್ಷನ್ ಇದೆ, ಇಲ್ಲಿ ಹೋಗ್ಬಿಟ್ಟು ಇದನ್ನು ಲಾಕ್ ಅಂತ ಕ್ಲಿಕ್ ಮಾಡಿದರೆ ಆಯಿತು. ಇದು ಇಮೇಜ್ ಮತ್ತೆ ಮೂವ್ ಆಗೋದಿಲ್ಲ. ಸೊ ಒಂದೇ ಕಡೆ ಫಿಕ್ಸ್ ಆಗಿರ್ತದೆ. ಸೊ ನನಗೆ ಬ್ಯಾಕ್ಗ್ರೌಂಡ್ ಈಗ ಈ ಕಲರ್ ಬೇಡ, ನಾನು ಮಾಡುವಂಥ ಬ್ಯಾನರ್ ಇದು ಕಲರ್ ರಿಲೇಟೆಡ್ ಆಗಿ ನಾನು ಬ್ಯಾಕ್ಗ್ರೌಂಡನ್ನು ಚೂಸ್ ಮಾಡ್ಕೊಳ್ತೇನೆ. ಸೊ ನನಗೆ ಬ್ಯಾಕ್ಗ್ರೌಂಡ್ ಬೇರೆ ಕಲರ್ ಬೇಕಾದ ಕಾರಣ ಇಲ್ಲಿ ಕೂಡ ಲೇಯರ್ಸಲ್ಲಿ ಬಂದುಬಿಟ್ಟು ಇಲ್ಲಿ ನಾನು ಕಲರ್ ಅಂತ ಆಪ್ಷನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಬ್ಲ್ಯಾಕ್ ಅಂತ ಕೊಡ್ತೇನೆ. ಸೊ ಬ್ಯಾಕ್ಗ್ರೌಂಡ್ ಕಲರ್ ನಂದು ಬ್ಲ್ಯಾಕ್ ಆಯಿತು. ಇಲ್ಲಿ ಮೇಯ್ನ್ ಆಗಿ ನೀವೇನು ನೋಡ್ತಿದ್ದೀರಿ ಈ ಸೈಜಲ್ಲಿ ಫಸ್ಟ್ ಒನ್ ಈ ಮಿಡ್ಲಲ್ಲಿ ಕಾಣ್ತಿದೆ ನೋಡಿ, ಈ ಪೋರ್ಷನ್ ಉಂಟಲ್ಲ, ಈ ಪೋರ್ಷನ್ ಬಂದ್ಬಿಟ್ಟು ಈ ಇಷ್ಟು ಪೋರ್ಷನ್ ಇಲ್ಲಿಂದ ಇಲ್ಲಿ ತನಕ ಪೋರ್ಷನ್ ಬಂದ್ಬಿಟ್ಟು ಇದು ಮೊಬೈಲಿಗೆ ಸಂಬಂಧಪಟ್ಟ ಹಾಗೆ. ಮೊಬೈಲಲ್ಲಿ ನೀವೇನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಈ ಒಂದು ಬ್ಯಾನರಲ್ಲಿ ಈ ಪೋರ್ಷನ್ ಮಾತ್ರ ಕಾಣುತ್ತೆ ಅವರಿಗೆ, ವಿಸಿಬಲ್ ಆಗೋದು ಇಷ್ಟೇ ಪೋರ್ಷನ್ ಅವರಿಗೆ. ಓಕೆ, ಮೊಬೈಲ್ ಯಾರ ಹತ್ರ ಎಲ್ಲ ಇದೆ ಅವರಿಗೆ ವಿಸಿಬಲ್ ಆಗೋದು ಇಷ್ಟೇ ಪೋರ್ಷನ್. ಸಪೋಸ್ ನಿಮ್ಮ ಹತ್ರ ಏನಾದರೂ ಟ್ಯಾಬ್ ಇದ್ದರೆ, ಅಂದರೆ ದೊಡ್ಡ ಟ್ಯಾಬ್ ಬರ್ತದಲ್ಲ ಮೊಬೈಲ್ಗಿಂತ ಸ್ವಲ್ಪ ದೊಡ್ಡದು, ಸೊ ಅಂಥ ಟ್ಯಾಬ್ ಏನಾದರೂ ಇದ್ದರೆ ಆ ಟ್ಯಾಬಲ್ಲಿ ಓಪನ್ ಮಾಡಿದರೆ ಇಲ್ಲಿ ತನಕ ಕಾಣುತ್ತೆ ಅವರಿಗೆ, ಇಲ್ಲಿ ತನಕದ ಬ್ಯಾನರ್ ಅವರಿಗೆ ವಿಸಿಬಲ್ ಆಗುತ್ತೆ. ಅದೇ ನಿಮ್ಮ ಹತ್ರ ಒಂದು ವೇಳೆ ಡೆಸ್ಕ್ಟಾಪ್ ಕಂಪ್ಯೂಟರ್ ಇದ್ದರೆ ಅಥವಾ ಲ್ಯಾಪ್ಟಾಪ್ ಇದ್ದರೆ ನೀವು ಅದರಲ್ಲಿ ಇದನ್ನು ಬ್ಯಾನರನ್ನು ಓಪನ್ ಮಾಡಿದರೆ, ಅಂದರೆ ಒಂದು ಚಾನಲ್ ಓಪನ್ ಮಾಡಿದರೆ ಬ್ಯಾನರ್ ವಿಸಿಬಲ್ ಆಗುತ್ತೆ ಅಲ್ಲ, ಆಗ ಅದರಲ್ಲಿ ಕಾಣುವಂಥದ್ದು ಇಲ್ಲಿಂದ ಈ ಕಾರ್ನರಿಂದ ಈ ಕಾರ್ನರ್ ತನಕ. ಹಾಗಾಗಿ ನೀವು ಏನು ಬ್ಯಾನರ್ ನೋಡ್ತೀರಿ, ಯೂಟ್ಯೂಬ್ ಇದು ಬ್ಯಾನರ್ ಏನು ನೀವು ಮೊಬೈಲಲ್ಲಿ ನೋಡ್ತೀರಿ ಅದು ಬಹಳ ಸಣ್ಣ ಪೋರ್ಷನ್, ಅದು ಇಷ್ಟೇ ಪೋರ್ಷನ್ ಅದು. ಸೊ ಮ್ಯಾಕ್ಸಿಮಮ್ ನೋಡುವಂಥ ವ್ಯೂವರ್ಸ್ ಎಲ್ಲ ಕೂಡ ಮೊಬೈಲಲ್ಲೇ, ಹೈಯೆಸ್ಟ್ ಯೂಸರ್ಸ್ ಯೂಟ್ಯೂಬನ್ನು ಮೊಬೈಲಲ್ಲಿ ನೋಡ್ತಾರೆ. ಮತ್ತೆ ಬರುವಂಥದ್ದು ಟ್ಯಾಬ್, ಆಮೇಲೆ ಲ್ಯಾಪ್ಟಾಪ್ ಇರುವಂಥದ್ದು. ಸೊ ಹಾಗಾಗಿ ಅದರ ರಿಲೇಟೆಡ್ ಸೈಜನ್ನು ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ಸೊ ನಾನು ಪರ್ಟಿಕ್ಯುಲರ್ ಆಗಿ ಇದೇ ಸೈಜಿಗೆ ಅದನ್ನು ಅಲೈನ್ ಮಾಡ್ಬೋದು. ಏನು ಕ್ರಿಯೇಟ್ ಮಾಡಬೇಕು ನೋಡಿ ಬ್ಯಾನರ್, ಅದನ್ನು ಇಡೀ ಪೇಜಿಗೆ ಮಾಡಬೇಕು ಅಂತಿಲ್ಲ, ಸ್ಪ್ರೆಡ್ ಮಾಡಿ ಇಷ್ಟೇ ಸಣ್ಣ ಡಿಸ್ಟೆನ್ಸಲ್ಲಿ ಅದನ್ನು ಫಿಲ್ ಮಾಡಿಕೊಂಡ್ರೆ ಆಯಿತು. ಸೊ ಆ ಬ್ಯಾನರ್ ಆಗ ವಿಸಿಬಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾನು ಇದಕ್ಕೆ ಬ್ಯಾನರ್ ಕ್ರಿಯೇಟ್ ಮಾಡಲಿಕ್ಕೆ ಹೋಗ್ತೇನೆ. ಸೊ ಶೇಪ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಫಸ್ಟ್ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ತೇನೆ ನಾನು. ಫಸ್ಟ್ ಇದು ಮೊಬೈಲಿಗೆ ರಿಲೇಟೆಡ್ ಆಗಿ ಕ್ರಿಯೇಟ್ ಮಾಡ್ತೇನೆ. ನೀವು ಟ್ಯಾಬಿಗೆ ಮತ್ತು ಡೆಸ್ಕ್ಟಾಪ್ ಕಂಪ್ಯೂಟರಿಗೆ ಇದರಲ್ಲೇ ಸಣ್ಣ ಚೇಂಜಸ್ ಮಾಡಿದರೆ ಆಯಿತು. ಇದನ್ನು ಇಲ್ಲಿ ತನಕ ಡ್ರ್ಯಾಗ್ ಮಾಡಿದರೆ ಕಂಪ್ಲೀಟ್ ಡೆಸ್ಕ್ಟಾಪ್ ಕಂಪ್ಯೂಟರಲ್ಲಿ ಕೂಡ ನೋಡುವಾಗೆ ಬರ್ತದೆ. ನನಗೀಗ ಜಸ್ಟ್ ಒಂದು ಟ್ಯಾಬಲ್ಲಿ ನೋಡುವಾಗೆ, ನನಗೆ ಮೊಬೈಲಲ್ಲಿ ನೋಡುವಾಗೆ ಆಗಬೇಕು. ಸೊ ಹಾಗಾಗಿ ಸಣ್ಣ ಬಾಕ್ಸ್, ಫಸ್ಟ್ ಬಾಕ್ಸ್ ನೋಡಿ ಅದಷ್ಟೇ ಕ್ರಿಯೇಟ್ ಮಾಡೋದು ನಾನೀಗ. ಸೊ ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದರ ಕಲರ್ ಚೇಂಜ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ಸ್ ಇದೆ ಬೇಕಾದಷ್ಟು. ಸೊ ಕಲರ್ ಚೇಂಜ್ ಮಾಡೋದಾದರೆ ನಾನು ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ನಾನು ಸಪೋಸ್ ಒಂದು ವೇಳೆ ಒಂದು ಶೇಡ್ ಕಲರ್ ಇಟ್ಕೊಳ್ತೇನೆ, ಸ್ವಲ್ಪ ಅಟ್ರಾಕ್ಟಿವ್ ಆಗಿರ್ತದೆ ನೋಡ್ಲಿಕ್ಕೆ ಕೂಡ. ಸೊ ಬ್ಲೂ ಅಲ್ಲಿ ನೋಡುವ, ಕಲರ್ ಚೇಂಜ್ ಮಾಡಲಿಕ್ಕೆ ಕೂಡ ಇಲ್ಲಿ ಪ್ಲಸ್ ಇದೆ. ಸಪೋಸ್ ಗ್ರೇಡಿಯಂಟ್ ಯೂಸ್ ಮಾಡೋದಾದ್ರೆ ಇಲ್ಲಿ ಇದೆ ಆಪ್ಷನ್. ಅದರ್ವೈಸ್ ಬರೀ ಕಲರ್ ಯೂಸ್ ಮಾಡೋದಾದ್ರೆ ಇಲ್ಲಿ ಮೇಲ್ಗಡೆ ಕಲರ್ ಅಂತ ಆಪ್ಷನ್ ಇದೆ. ಈಗ ನಾನು ಗ್ರೇಡಿಯಂಟ್ ಯೂಸ್ ಮಾಡೋದಾದ್ರೆ ಪ್ಲಸ್ ಐಕನ್ ಕೊಟ್ಟು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಾರ್ಕ್ ಬರ್ತದೆ, ಇದನ್ನು ಓಕೆ ಕೊಟ್ಟರೆ ಆಯಿತು. ಕಲರ್ ನೋಡಿ ಎಷ್ಟು ಡಾರ್ಕ್ ಆಯಿತು. ಸಣ್ಣ ಚೇಂಜಸ್ ಇದರಲ್ಲಿ ಸ್ವಲ್ಪ ಡಾರ್ಕನ್ನು ಕಮ್ಮಿ ಮಾಡ್ತೇನೆ, ಹೈಲೈಟ್ ಆಗೋದು ಬೇಡ ಅಂತ ಹೇಳಿದರೆ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಓಕೆ ಕೊಟ್ಟ ಕೂಡಲೇ ಅದು ಬಂತು ಈ ಥರ. ಸೊ ನನ್ನ ಮೊಬೈಲಿಗೆ ಬೇಕಾದಷ್ಟು ಸ್ಪೇಸಿಗೆ ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇಲ್ಲಿ ರೈಟ್ ಅಂತ ಕ್ಲಿಕ್ ಮಾಡ್ತೇನೆ. ಸೊ ಇದನ್ನು ಫಸ್ಟ್ ಲೇಯರ್ಸಿಗೆ ಹೋಗಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಲಾಕ್ ಮಾಡಿಲ್ಲ ಅಂತ ಹೇಳಿದರೆ ಅದು ಮೂವ್ ಆಗುವ ಚಾನ್ಸ್ ಇರ್ತದೆ. ಇದು ನೋಡಿ ಈಗ ಮೂವ್ ಆಗೋದಿಲ್ಲ, ನಾನು ಸೆಲೆಕ್ಟ್ ಮಾಡಿ ಏನು ಮಾಡಿದರೂ ಇದು ಮೂವ್ ಆಗೋದಿಲ್ಲ. ಸಪೋಸ್ ನಾನೊಂದು ವೇಳೆ ಲಾಕ್ ಮಾಡಿಲ್ಲ ಅಂತ ಹೇಳಿದರೆ ಇದು ಮೂವ್ ಆಗ್ತಿತ್ತು ಹೀಗೆ. ಸೊ ನಾನು ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಕ್ರಿಯೇಟ್ ಮಾಡುವಾಗ ಪ್ರತಿ ಸಲ ಲಾಕ್ ಮಾಡಿಕೊಂಡೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿಕೊಂಡೆ, ಸೊ ಅಲ್ಲಿಗೆ ಅದು ಫಿಕ್ಸ್ ಆಗಿರುತ್ತದೆ. ಸೊ ಇದರಲ್ಲಿ ಒಂದು ಫೋಟೋ ಇಲ್ಲ ಅಂತ ಹೇಳಿದರೆ ಬಹಳ ಚೆನ್ನಾಗಿ ಕಾಣೋದಿಲ್ಲ. ಸೊ ಫೋಟೋ ಕೂಡ ನಾನು ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಪ್ಲಸ್ ಅಂತ ಐಕನ್ಗೆ ಹೋಗಿ ಫ್ರಮ್ ಗ್ಯಾಲರಿ ಅಂತ ಕೊಟ್ಟರೆ ಆಯಿತು. ಫಸ್ಟ್ ಒಮ್ಮೆ ಫೋಟೋವನ್ನು ಇಂಪೋರ್ಟ್ ಮಾಡ್ಕೊಳ್ತೇನೆ.
ನೋಡಿ ಫ್ರೆಂಡ್ಸ್, ಫೋಟೋವನ್ನು ಇಂಪೋರ್ಟ್ ಮಾಡಿಕೊಂಡೆ. ಸೈಜ್ ಬೇಕಾದರೆ ಈ ರೀತಿ ಅದನ್ನು ಡ್ರ್ಯಾಗ್ ಮಾಡಿಬಿಟ್ಟು ಸಣ್ಣ ಮಾಡ್ಕೋಬಹುದು. ಸೊ ಸ್ವಲ್ಪ ಸೈಜನ್ನು ಸಣ್ಣ ಮಾಡ್ಕೊಳ್ತೇನೆ. ಸೊ ಎಷ್ಟು ಬೇಕೋ ಅಷ್ಟೇ ಸಣ್ಣ ಮಾಡ್ಕೊಂಡು ಇದನ್ನಿಲ್ಲಿ ಸೆಟ್ ಮಾಡ್ಕೊಳ್ತೇನೆ. ಓಕೆ, ಈ ರೀತಿ ಸೆಟ್ ಮಾಡಿಕೊಂಡೆ. ಸೊ ಇದನ್ನು ಕೂಡ ಫಸ್ಟ್ ಲಾಕ್ ಮಾಡ್ಕೊಳ್ತೇನೆ. ನಾನು ಭಾಳ ಸಿಂಪಲ್ ಆಗಿ ಮಾಡುವಂಥ ಬ್ಯಾನರನ್ನು ಮಾಡ್ತಿದ್ದೇನೆ. ಸೊ ನೀವು ಇದರಲ್ಲಿ ಇನ್ನೂ ತುಂಬ ಎಲಿಮೆಂಟ್ಸನ್ನು ಹಾಕಿದ್ದನ್ನು ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿ ಮಾಡ್ಕೋಬಹುದು. ಸಿಂಪಲ್ ಆಗಿ ಯಾಕೆ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಇಲ್ಲಾಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ. ಸೊ ಇದನ್ನು ಸ್ವಲ್ಪ ಡಿಸೈನ್ ಆಗಿ ಮಾಡುವ ಕಾರಣ ಡಿಸೈನಿಂಗ್ ಸ್ವಲ್ಪ ಆ್ಯಡ್ ಮಾಡುವ ಅಂತ ಹೇಳಿ ನಾನು ಸಣ್ಣದೊಂದು ಬಾಕ್ಸ್ ತಗೊಳ್ತೇನೆ. ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ ಈ ಬಾಕ್ಸನ್ನು ಈ ರೀತಿ ಇಡ್ತೇನೆ. ಓಕೆ, ಬಾಕ್ಸಿಗೆ ಕಲರ್ ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು ಯಾವತ್ತು ಕಲರನ್ನು ಯೂಸ್ ಮಾಡುವಾಗ ಒಂದಕ್ಕೆ ಮತ್ತೊಂದು ಕಲರ್ ತುಂಬ ವಿರುದ್ಧವಾಗಿರುವಂಥ ಕಲರ್ಸನ್ನು ಯೂಸ್ ಮಾಡಿ, ಆಗ ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ ಅದು. ಓಕೆ, ಇಲ್ಲಿ ಬ್ಲೂ ಕಲರ್ ಬ್ಯಾಕ್ಗ್ರೌಂಡ್ ಇದೆ. ನಾನು ಲೈಟ್ ಬ್ಲೂ ಅನ್ನು ಮತ್ತೆ ಫ್ರಂಟಲ್ಲಿ ತಗೊಂಡ್ರೆ ಅದೇನು ಯೂಸ್ ಆಗೋದಿಲ್ಲ, ಚೆನ್ನಾಗಿ ಕಾಣೋದಿಲ್ಲ ಅದು. ಸೊ ಈ ರೀತಿ ಡಿಸೈನನ್ನು ಹಾಕ್ಕೊಂಡೆ. ಸಪೋಸ್ ನನಗೆ ಈ ಡಿಸೈನ್ ಎರಡು ಕಡೆ ಬೇಕು ಅಂತ ಹೇಳಿದರೆ ಇಲ್ಲೇ ಕಾಪಿ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ಆಯಿತು, ಮತ್ತೊಂದು ಡಿಸೈನ್ ಸೇಮ್ ಸೈಜ್ ಇದು ಬರ್ತದೆ. ಸೊ ಇದನ್ನು ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಇದರ ಸೈಜಿಗೆ ಕರೆಕ್ಟಾಗಿ ನಾನು ಅದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ಸೊ ಫಸ್ಟ್ ಇಲ್ಲಿ ಸೈಜನ್ನು ಸ್ವಲ್ಪ ಸಣ್ಣದು ಮಾಡಿಕೊಳ್ಳುವ. ಓಕೆ, ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡೆ. ಇದು ಕೂಡ ಹಾಗೆ ಸೈಜ್ ಸ್ವಲ್ಪ ಸಣ್ಣದು ಮಾಡುವ. ಓಕೆ, ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡೆ. ಇಲ್ಲಿ ಮೇಲೆ ಬೇಕಾದರೆ ನಾನಿಲ್ಲಿ ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಬರಿಬೋದು, ಚಾನಲ್ ರಿಲೇಟೆಡ್ ಆಗಿ, ಮತ್ತು ಯಾವ ಕಂಟೆಂಟ್ ರಿಲೇಟೆಡ್ ಮಾಡ್ತಿದ್ದೇನೆ ಅದನ್ನು ಕೂಡ ಬರಿಬೋದು. ನಾನು ಬೇಕಾದರೆ ಇಲ್ಲಿ ಸಿಂಪಲ್ ಆಗಿ ಮಾಡೋದಾದರೆ ಇಲ್ಲಿ ಜಸ್ಟ್ ಒಂದು ಟೆಕ್ಸ್ಟನ್ನು ಟೈಪ್ ಮಾಡ್ತೇನೆ. ಟೆಕ್ಸ್ಟಲ್ಲಿ ನನ್ನ ಹೆಸರನ್ನೇ ಟೈಪ್ ಮಾಡ್ತೇನೆ. ಓಕೆ, ಇಲ್ಲಿ ಟೆಕ್ಸ್ಟಲ್ಲಿ ಟೈಪ್ ಮಾಡಲಿಕ್ಕೆ ಇಲ್ಲಿ ಲೆಫ್ಟಲ್ಲಿ ಇಲ್ಲಿ ಎ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಟೆಕ್ಸ್ಟ್ ಅಂತ ಹೇಳಿ ಸೆಲೆಕ್ಟ್ ಆಗಿರ್ತದೆ. ಇಲ್ಲಿ ನಿಮ್ಮ ಹೆಸರು ಏನು ಬರಿಬೇಕು ಅಂತಿದ್ದೀರಿ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ನಾನಿಲ್ಲಿ ವಿಚೇತ್ ಅಂತ ಹೇಳಿ ಟೈಪ್ ಮಾಡ್ತೇನೆ. ಸೊ ವಿಚೇತ್ ಅಂತ ಹೇಳಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆ ನಿಮಗೆ. ನೀವು ಇದರದ್ದು ಫಾಂಟ್ ಇದು ಸ್ಟೈಲನ್ನು ಚೇಂಜ್ ಮಾಡೋದಾದರೆ ಇಲ್ಲಿ ಫಾಂಟ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಯಾವ ಸ್ಟೈಲಲ್ಲಿ ಬೇಕೋ ಅದನ್ನು ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಆಯಿತು. ಫಾಂಟ್ ಕೂಡ ಸೆಲೆಕ್ಟ್ ಆಗ್ತದೆ. ನಾನು ಇದರಲ್ಲಿ ಕಲರ್ ಬೇಕಾದರೆ ಚೇಂಜ್ ಮಾಡ್ಕೋಬಹುದು. ಇದನ್ನು ಡಾರ್ಕ್ ಗ್ರೀನ್ ಕಲರಿಗೆ ಕೊಟ್ಟು ಓಕೆ ಕೊಟ್ಟರೆ ಆಯಿತು. ಸೇಮ್ ಇದೇ ರೀತಿಯ ಫಾಂಟಲ್ಲಿ ಇದೇ ರೀತಿಯ ಸ್ಟೈಲಲ್ಲಿ ನನಗೆ ಕುಮಾರ್ ಕೂಡ ಬೇಕು. ಬರೀ ವಿಚೇತ್ ಅಲ್ಲ, ರೈಟ್ ಸೈಡಲ್ಲಿ ಕುಮಾರ್ ಅಂತ ನನಗೆ ಬರೀಬೇಕು. ಸೊ ಇದನ್ನೇ ಕಾಪಿ ಮಾಡಿಕೊಂಡೆ, ಮತ್ತೆ ಇಲ್ಲಿ ರೈಟ್ ಸೈಡಿಗೆ ತಂದೆ. ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿಕೊಂಡೆ. ಇಲ್ಲಿ ಕುಮಾರ್ ಅಂತ ಹೇಳಿ ಬರಿಬೇಕು. ನಾನು ವಿಚೇತ್ ಅಂತ ಇರೋದನ್ನು ಡಿಲೀಟ್ ಮಾಡ್ಕೊಳ್ತೇನೆ. ಸೊ ಕುಮಾರ್ ಅಂತ ಹೇಳಿ ಟೈಪ್ ಮಾಡ್ತೇನೆ. ನೆಕ್ಸ್ಟ್ ಓಕೆ ಅಂತ ಹೇಳಿ ಕೊಡ್ತೇನೆ. ಇಲ್ಲಿ ಓಕೆ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ತೇನೆ. ಸೊ ಸೇಮ್ ವಿಚೇತ್ ಕುಮಾರ್ ಅಂತ ಹೇಳಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ವಿಚೇತ್, ರೈಟ್ ಹ್ಯಾಂಡ್ ಸೈಡಲ್ಲಿ ಕುಮಾರ್ ಅಂತ ಹೇಳಿ ಬಂತು. ಇನ್ನೇನಾದರೂ ಐಕನ್ಸನ್ನು ನಾನು ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಡೈರೆಕ್ಟಾಗಿ ಹೋಗಿಬಿಟ್ಟು ಇಲ್ಲಿ ಫ್ರಮ್ ಗ್ಯಾಲರಿ ಅಂತ ಕೊಟ್ಟರೆ ಆಯಿತು. ಯಾವುದೇ ಐಕನ್ಸು ಶೇಪ್ಸನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸಪೋಸ್ ಒಂದು ಶೇಪನ್ನು ಕ್ರಿಯೇಟ್ ಮಾಡೋದಾದರೆ ಓಕೆ, ಇಲ್ಲಿ ರೌಂಡ್ ಶೇಪನ್ನು ಸೆಲೆಕ್ಟ್ ಮಾಡಿಕೊಂಡೆ. ನಾನು ಈ ರೌಂಡ್ ಶೇಪಿಗೆ ಏನು ಮಾಡ್ತೇನೆ, ಬ್ಯಾಕ್ಗ್ರೌಂಡಲ್ಲಿ ಕಲರ್ ಕೊಡ್ತೇನೆ, ಇದಕ್ಕೆ ಶೇಡ್ ಕೊಡ್ತೇನೆ, ಇದಕ್ಕೆ ಸ್ಟ್ರೋಕ್ ಅಂತ ಹೇಳ್ತಾರೆ. ಅಂದರೆ ರೌಂಡ್ ಶೇಪ್ ಸುತ್ತ ಏನಾದರೂ ಒಂದು ಕಲರ್ ನಿಮಗೆ ಬರಬೇಕು ಹೇಳಿದರೆ ಇಲ್ಲಿ ಸ್ಟ್ರೋಕನ್ನು ಕೊಟ್ಟು ನಿಮಗೆ ಯಾವ ಕಲರ್ ಬರಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಓಕೆ, ನಾನಿಲ್ಲಿ ಯೆಲ್ಲೋ ಕಲರ್ ಬರಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ನಿಮಗೆ ಸ್ಟ್ರೋಕ್ ಕಾಣ್ತಾ ಉಂಟು ಅಂತ ಭಾವಿಸ್ತೇನೆ. ಇದರ ಥಿಕ್ನೆಸ್ ಕೂಡ ನೀವು ವೇರಿಯೇಷನ್ ಮಾಡ್ಬೋದು, ಅದರ ಒಪೆಸಿಟಿ ಕೂಡ ಬೇಕಾದಷ್ಟು ವೇರಿಯೇಷನ್ ಮಾಡ್ಕೋಬಹುದು. ನಾನು ಸಪೋಸ್ ಸ್ಟ್ರೋಕ್ ಅಂತ ಕೊಟ್ಟು ಥಿಕ್ನೆಸ್ಸನ್ನು ಜಾಸ್ತಿ ಕೊಟ್ಟು ಇಲ್ಲಿ ಕೆಳಗಡೆ ಬ್ಲರ್ ರೇಡಿಯಸ್ ಅಂತ ಇದೆಯಲ್ಲ, ಇದನ್ನು ನಾನು ಜಾಸ್ತಿ ಮಾಡ್ತಾ ಹೋದರೆ ಬ್ಲರ್ ರೇಡಿಯಸ್ ಅಂತ ಹೇಳಿ ಓಕೆ, ಅದು ಸ್ವಲ್ಪ ಶೇಡ್ ಆಗ್ತಾ ಹೋಗ್ತದೆ. ಸೊ ಇದಿಷ್ಟು ಕೊಟ್ಟು ನಾನಿಲ್ಲಿ ಓಕೆ ಅಂತ ಕೊಟ್ಟರೆ ಅದು ರೆಡಿ ಆಯಿತು ನಂದು ಸರ್ಕಲ್. ಸಪೋಸ್ ಈ ಸರ್ಕಲನ್ನು ನನ್ನ ಬ್ಯಾಕ್ಗ್ರೌಂಡ್ಗೆ ನಾನು ಹಾಕಬೇಕು ಅಂತ ಹೇಳಿದರೆ ಫಸ್ಟ್ ಈ ರೀತಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಲೇಯರ್ಸಿಗೆ ಹೋಗೋದು, ಈ ಶೇಪನ್ನು ಇಲ್ಲಿ ಡ್ರ್ಯಾಗ್ ಮಾಡೋದು ಕೆಳಗಡೆ. ನಾನು ಇಲ್ಲಿ ನನ್ನ ಇಮೇಜ್ ಇದೆ ನೋಡಿ, ಅದರ ಕೆಳಗಡೆ ಈ ಶೇಪ್ ಹೋಗಬೇಕಾದ ಅದು ನನ್ನ ಹಿಂದ್ಗಡೆ ಬರ್ತದೆ ಆಗ. ಓಕೆ, ಈ ರೀತಿ ಶೇಪನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಸಣ್ಣ ಮಾಡಿ ಸ್ವಲ್ಪ ಇದರೊಳಗಡೆ ಬರಬೇಕಲ್ಲ. ಸೊ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಲಾಕ್ ಮಾಡ್ಕೋಬೇಕು. ಓಕೆ, ಬ್ಯಾಕ್ ಹೋಗೋ ಮುಂಚೆ ಒಮ್ಮೆ ಲಾಕ್ ಮಾಡ್ಕೊಳ್ಳಿ, ಲೇಯರನ್ನು ಕೊಡಿ, ಈಗ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಂದೊಂದು ಬ್ಯಾನರ್ ಕ್ರಿಯೇಟ್ ಆಯಿತು ನೋಡಿ. ಈ ಥರ ಲೈನ್ಸ್ ಎಲ್ಲ ಕಾಣಬಾರ್ದು ನಮಗೆ. ಈ ಥರ ಲೈನ್ಸ್ ಕಂಡ್ರೆ ಏನಾಗುತ್ತೆ, ಅವರು ಬ್ಯಾನರ್ ನೋಡುವಾಗ ಅಲ್ಲಿ ಪಕ್ಕದಲ್ಲಿ ಲೈನ್ ಕೂಡ ಕಾಣುತ್ತೆ, ಸ್ವಲ್ಪ ಅದು ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡುವ, ಆ ಲೈನ್ಸನ್ನು ತೆಗೆಯುವ. ಹೇಗಂತ ಹೇಳಿದರೆ ಈ ಲೇಯರ್ಸಿಗೆ ಕ್ಲಿಕ್ ಮಾಡಿ ಇಲ್ಲಿ ಲೈನ್ಸ್ ಕೊಟ್ಟದ್ದು ಯಾವುದು, ಫಸ್ಟ್ ಇಮೇಜಲ್ಲಿ ಅಲ್ವಾ. ಫಸ್ಟ್ ಇಮೇಜ್ ನಾನು ಲೈನ್ಸ್ ರಿಲೇಟೆಡ್ ಆಗಿ ಇಂಪೋರ್ಟ್ ಮಾಡ್ಕೊಂಡಿದ್ದೆ. ಆ ಇಮೇಜನ್ನು ಇಲ್ಲಿ ಹೈಡ್ ಮಾಡ್ತೇನೆ. ಒಂದು ಹೈಡ್ ಮಾಡಿದರೆ ಹೋಗುತ್ತೆ ಅಥವಾ ಡಿಲೀಟೇ ಮಾಡಬಹುದು. ನಾನು ಹೈಡ್ ಮಾಡ್ಕೊಳ್ತೇನೆ ಮತ್ತು ಲೇಯರನ್ನು ಕ್ಲೋಸ್ ಕೊಡ್ತೇನೆ.
ಈಗ ನಂದು ಬ್ಯಾನರ್ ರೆಡಿ ಇದೆ. ಬ್ಯಾನರ್ ಇದ್ದು ಬ್ಯಾಕ್ಗ್ರೌಂಡ್ ಯಾವ ಕಲರ್ ಇದೆ ಅಂತ ನಿಮಗೆ ಕಾಣ್ತಾ ಉಂಟು, ಬ್ಲ್ಯಾಕ್ ಕಲರ್ ಇದೆ. ನೀವು ಸಪೋಸ್ ಇದೇ ಬ್ಯಾನರ್ ಅನ್ನು ಬೇಕಾದರೂ ಅಪ್ಲೋಡ್ ಮಾಡ್ಕೋಬಹುದು, ಅಥವಾ ನಿಮ್ಮದು ಕಲರ್ ಒಂದು ವೇಳೆ ವೈಟ್ ಇರಲಿ ಅಂತ ಹೇಳಿದರೆ, ಇದರದ್ದು ಕಲರ್ ಬ್ಯಾಕ್ಗ್ರೌಂಡ್ ಇದ್ದು ವೈಟ್ ಇರಲಿ ಹೇಳಿದರೆ, ಇದೊಂದು ಕಲರ್ ಅನ್ನು ಚೇಂಜ್ ಮಾಡೋದು ಅಂತ ಹೇಳಿದರೆ ಇಲ್ಲಿ ಲೇಯರ್ಸ್ ಅಂತ ಇದೆ ರೈಟ್ ಸೈಡಲ್ಲಿ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಅಂತ ಹೇಳಿದೆ ಆಪ್ಷನ್, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ವೈಟ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ರೈಟ್ ಅಂತ ಕೊಡಿ, ಇದು ಬಂತು ಈ ಥರ. ನೆಕ್ಸ್ಟ್ ಇದನ್ನು ಶೇರ್ ಮಾಡಲಿಕ್ಕೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ JPG ಅಂತ ಇದೆ, ಇದನ್ನು PNG ಅಂತ ಮಾಡ್ಕೊಳ್ಳಿ. ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಇಮೇಜ್ ಬೇಕು ಅಂತ ಹೇಳಿದರೆ ಇಲ್ಲಿ ಅಲ್ಟ್ರಾ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಟ್ರಾ ಕ್ವಾಲಿಟಿಯಲ್ಲಿ ಇಮೇಜ್ ನಿಮ್ಮದು ಸೇವ್ ಆಗ್ತದೆ. ಇದು ಸೇವ್ ಟು ಗ್ಯಾಲರಿ ಅಂತ ಕೊಟ್ಟರೆ ಆಯಿತು. ಓಕೆ, ನಿಮ್ಮ ಇಮೇಜ್ ಹೋಗಿ ಸೇವ್ ಆಗ್ತದೆ. ಸೊ ಇದಿಷ್ಟು ನೀವು ಬ್ಯಾನರನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳಿ. ಇದಿಷ್ಟು ಬ್ಯಾನರ್ ಕ್ರಿಯೇಟ್ ಆದಮೇಲೆ ಇದನ್ನು ಹೋಗಿ ಯೂಟ್ಯೂಬಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಅದು ಯಾವ ರೀತಿ ಬ್ಯಾನರನ್ನು ಅಲ್ಲಿ ಅಪ್ಲೋಡ್ ಮಾಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಇವತ್ತಿನ ಈ ವಿಡಿಯೋದಲ್ಲಿ ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ತೆ.